ನಿಮ್ಮ ಅಂತಲ್ಲಿ ಬರೀ 315 ರೂಪಾಯಿ ಇದ್ರೆ ಸಾಕ್ರಿ ಶತಾಬ್ದಿ ಎಕ್ಸ್ಪ್ರೆಸ್ ಒಳಗೆ ಬಿರಿಯಾನಿ ತಿನ್ಕೊಂತ ಜರ್ನಿ ಮಾಡ್ಬೋದು ಅಂದ್ರೆ ನಂಬ್ತೀರಾ? ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡ್ಬೇಕಂತ ಹೇಳಿ ನಾನು ಆಪ್ಷನ್ಸ್ ನೋಡತ್ತೀನಿ ರೀ. ನನ್ನ ಕಣ್ಣಿಗೆ ಹೈಲೈಟ್ ಆಗಿ ಕಂಡಿದ್ದ ಶತಾಬ್ದಿ ಎಕ್ಸ್ಪ್ರೆಸ್. ಯಾಕಪ್ಪ ಅಂತಂದ್ರೆ ಇದ್ರೊಳಗೆ ಬರೀ 315 ರೂಪಾಯಿ ಒಳಗೆ AC ಜರ್ನಿ ವಿತ್ ಫುಡ್ ಕೊಡತ್ತಿದ್ರ. ಕರೆನೋ ಸುಳ್ಳು ಅಂತ ಹೇಳಿ ನಾನು ಒಂದು ರಿಯಾಲಿಟಿ ಚೆಕ್ಕಿಗೆ ಟ್ರೈನ್ ಬೋರ್ಡ್ ಮಾಡೀನಿ ರೀ. ನಮ್ಮ KSR ಬೆಂಗಳೂರು ಸಿಟಿ ಜಂಕ್ಷನ್ ಒಂದು ವಾಟರ್ ಬಾಟಲ್ ಕೊಟ್ಟು ನಮ್ಗೆ ವೆಲ್ಕಮ್ ಮಾಡಿರಿ. ಕೆಂಗೇರಿ ಕ್ರಾಸ್ ಆಗ್ತಾ ಆಗ್ತಾ ನಮ್ಮ ಸ್ಪೀಡನ್ನು ಜಾಸ್ತಿ ಆಗಿಬಿಟ್ಟಿತ್ತು. ಬಟ್ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನಾನು ಈ ಟಿಕೆಟ್ ಬುಕಿಂಗ್ ಮಾಡ್ಕೊಂಡಿದ್ದೆ ರೀ ವಿಗೋ ಆ್ಯಪಿಂದ. ವಿಗೋ ಬಂದ್ಬಿಟ್ಟು 100 ಆಫ್ ವೆಬ್ಸೈಟಿಂದ ಕಂಪೇರ್ ಮಾಡಿ ಒಂದು 1000 ರಿಸಲ್ಟ್ ತೋರಿಸಿ ನಿಮ್ಗೆ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಫ್ಲೈಟ್ ಡೀಲ್ಸ್ ಇದೆ ಪ್ರೊವೈಡ್ ಮಾಡತ್ರಿ. ಬರೀ ಫ್ಲೈಟ್ ಡೀಲ್ಸ್ ಅಷ್ಟೇ ಅಲ್ಲ, ಹೋಟೆಲ್ಸ್, ಟ್ರೈನ್ಸ್, ಬಸ್ ಬುಕಿಂಗ್ಸ್ ಅದಕ್ಕೆ ನೀವು ವಿಗೋ ಆ್ಯಪ್ ಒಳಗೆ ಮಾಡ್ಬೋದು. ನನಗೆ ಭಾಳ ಇಷ್ಟ ಆಗೋದು ಇದ್ರೊಳಗೆ ವೀಸಾ ಮತ್ತು ಈ ಸಿಮ್ ಆಪ್ಷನ್ ರೀ. ಯಾಕಂತಂದ್ರೆ ನೀವು ಯಾವ್ದಾರು ಕಂಟ್ರಿಗೆ ಟ್ರಾವೆಲ್ ಮಾಡತ್ತೀರಂದ್ರೆ ಅಲ್ಲಿಗೆ ಇಲ್ಲಿಗೆ ಓಡಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದೇ ಆ್ಯಪ್ ಒಳಗೆ ನಿಮಗೆ ಎಲ್ಲ ಸೊಲ್ಯೂಷನ್ ಇರೋದ್ರಿಂದ ವಿಗೋ ಆ್ಯಪ್ನ ಒಮ್ಮೆ ಚೆಕ್ಔಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಮಸ್ತ್ ಟ್ರೈನ್ ಜರ್ನಿ ಎಂಜಾಯ್ ಮಾಡತ್ತಿದ್ದೀನಿ ರೀ. ಅದ್ರೊಳಗೆ ಮೇನ್ ಹೈಲೈಟಿಂಗ್ ಪಾರ್ಟ್ ಆದಂಥ ಮೀಲ್ಸ್ ಬಂದ್ರಿ. ನಾವು 3 ಜನ ಟ್ರಾವೆಲ್ ಮಾಡತ್ತಿದ್ದೀವಿ. 3 ಜನ 3 ಥರ ಮೀಲ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ವೆಜ್, ನಾನ್ ವೆಜ್ ಮತ್ತು ಜೈನ್ ಮೀಲ್ಸ್ ಅಂತೇಳಿ. ವೆಜ್ ಮತ್ತು ನಾನ್ ವೆಜ್ ಒಳಗೆ ಆಲ್ಮೋಸ್ಟ್ ಸೇಮ್ ಇತ್ತು ರೀ. ಬಟ್ ಪರಕ್ ಏನಿತ್ತಪ್ಪ ಅಂತಂದ್ರೆ ನಾನ್ ವೆಜ್ ಒಳಗೆ ಚಿಕನ್ ಬಿರಿಯಾನಿ ಇತ್ತು, ವೆಜ್ ಒಳಗೆ ವೆಜ್ ಬಿರಿಯಾನಿ ಇತ್ತು. ಮೇನ್ ಹೈಲೈಟಿಂಗ್ ಇರೋದು ಯಾವಪ್ಪ ಅಂತಂದ್ರೆ ಜೈನ್ ಮೀಲ್ಸ್ ರೀ. ಯಾಕಂದ್ರೆ ಇದ್ರೊಳಗೆ ಪನ್ನೀರ್ ಬಿರಿಯಾನಿ, ಕ್ಯಾರಮೆಲ್ ಪಾಪ್ಕಾರ್ನ್ ಮತ್ತೊಂದು ಮ್ಯಾಂಗೋ ಜ್ಯೂಸ್ ಪ್ರೊವೈಡ್ ಮಾಡಿದ್ರು ಮತ್ತು ಕರ್ಡ್ ಪ್ರೊವೈಡ್ ಮಾಡಿದ್ರೆ. ಇದು ನಮಗೆ ಭಾಳ ಹೈಲೈಟಿಂಗ್ ಅನಿಸ್ತಾ. 315 ರೂಪಾಯಿಗೆ ಭಾಳ ವರ್ತ್ ಅಂತ ಅನಿಸ್ತು ರೀ. ನೀವು ಏನರ ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡ್ಬೇಕಂತ ಯೋಚನೆ ಮಾಡತ್ತೀರ ಅಂದ್ರೆ ಶತಾಬ್ದಿ ಎಕ್ಸ್ಪ್ರೆಸ್ ನಾವು ಟ್ರೈ ಮಾಡಿರಿ. ಯಾಕಂದ್ರೆ KSRTC ಬಸ್ಗಿಂತ ನಿಮಗಿದೆ ಕಮ್ಮಿ ಒಳಗೆ ಬೀಳುತ್ತೆ.